ಕರ್ಮ ವಿಮೋಚನಾ ಧ್ಯಾನ. ಕರ್ಮ ಎನ್ನುವ ಪದಕ್ಕೆ ಬಹಳ ವ್ಯಾಪಕವಾದ ಅರ್ಥವಿದೆ. ಕರ್ಮ ಎಂದರೆ ಕೆಲಸ ಅಥವಾ ಕಾರ್ಯ ಅಥವಾ ಕಾಯಕ ಕರ್ತವ್ಯ ಎಂದು ಅರ್ಥವಾಗುತ್ತದೆ. ನಮ್ಮಲ್ಲಿ ಬಹಳಷ್ಟು ಜನ ತಮ್ಮ ಜೀವನದ ಬಗ್ಗೆ ಮಾತನಾಡುವಾಗ ಇದೆಲ್ಲ ನನ್ನ ಕರ್ಮ ಅಥವಾ ವಿಧಿ ಬರಹ ಎಂದು ಮಾತನಾಡುವುದನ್ನು ನಾವು ಕೇಳಿರುತ್ತೇವೆ. ಆಧ್ಯಾತ್ಮಿಕವಾಗಿ ಕರ್ಮವನ್ನು 3 ಭಾಗವಾಗಿ ವಿಂಗಡಿಸುತ್ತಾರೆ. ಅದೇನಪ್ಪ ಅಂತಂದರೆ ಸಂಚಿತ, ಪ್ರಾರಬ್ಧ ಹಾಗೂ ಕ್ರಿಯಾಮಾಣ ಕರ್ಮ ಎಂಬುದೇ ಈ 3 ಕರ್ಮಗಳು. ಕರ್ಮವನ್ನು ಒಂದೇ ನಾಣ್ಯದ 2 ಮುಖಗಳಿಗೆ ಹೋಲಿಸಬಹುದು. ಒಂದು ಸತ್ಕರ್ಮ, ಇನ್ನೊಂದು ದುಷ್ಕರ್ಮ. ಹಾಗಾದರೆ ನಿಮ್ಮನ್ನೆಲ್ಲ ಕಾಡುವ ಕರ್ಮ ಯಾವ ರೂಪದ್ದು? ಅದ್ಯಾವುದೆಂದರೆ ನಾವು ಮಾಡುವ ಯಾವ ಕಾರ್ಯ ಅಥವಾ ಕೃತ್ಯದಲ್ಲಿ ನಮ್ಮ ದೇಹ, ಮನಸ್ಸು, ಹೃದಯ ಹಾಗೂ ಆತ್ಮಗಳ ಸಂಪೂರ್ಣ ಭಾಗವಹಿಸುವಿಕೆ ಇರುವುದಿಲ್ಲವೋ ಅಂತಹ ಕೃತ್ಯ ಅಥವಾ ಕಾರ್ಯ ಅಪೂರ್ಣವಾಗಿ ಅದರ ಅವಶೇಷ ಕ್ರಮೇಣ ಉಳಿದುಳಿದು ಅದು ಸಂಚಿತ ಕರ್ಮರೂಪದ ಆಕಾರವನ್ನು ತಳೆಯುತ್ತದೆ. ಹೇಗೆ ನಾವು ಮಾತ್ರೆ ಅಥವಾ ಔಷಧಿ ತಗೊಂಡಾಗ ಅದರ 80% ಅಂದರೆ 80 ಅಂಶದಷ್ಟು ಕಾಯಿಲೆ ವಾಸಿ ಮಾಡಲು ಖರ್ಚಾಗಿ ಉಳಿದ 20 ಅಂಶ ಶರೀರದಲ್ಲಿ ಹಾಗೂ ರಕ್ತದಲ್ಲಿ ನಂಜಾಗಿ ಉಳಿದು ಅಡ್ಡ ಪರಿಣಾಮಗಳಿಗೆ ಹೇಗೆ ಕಾರಣವಾಗುತ್ತದೋ ಹಾಗೆ ಈ ಉಳಿದ ಸಂಚಿತ ಕರ್ಮವೂ ಸಹ ಕಾಯಿಲೆ ಮತ್ತು ಸಮಸ್ಯೆಗಳ ರೂಪವನ್ನು ತಳೆಯುತ್ತದೆ. ಹೀಗೆ ಉಳಿದ ಸಂಚಿತ ಕರ್ಮವನ್ನೇ ನಾವು ಈ ಜನ್ಮದಲ್ಲಿ ಹಾಗೂ ಮುಂದಕ್ಕೆ ಪ್ರಾರಬ್ಧದ ಮೂಲಕ ಅನುಭವಿಸುವುದನ್ನು ನಾವು ಕರ್ಮ, ಕತ್ತಲು ಅಥವಾ ಅಜ್ಞಾನ ಎಂದು ಕರೆಯಬಹುದು. ಈ ಅವಶೇಷಗಳು ಕ್ರಮೇಣ ಜನ್ಮ ಜನ್ಮಾಂತರಗಳಲ್ಲಿ ಮನೋದೈಹಿಕ ವ್ಯಾಧಿಗಳ ರೂಪದಲ್ಲಿ ನಮ್ಮನ್ನು ಕಾಡುತ್ತಾ ವಾಸಿಯಾಗದ ರೋಗಗಳು, ಸೋಲು, ಸಮಸ್ಯೆ, ಹತಾಶೆ, ನಿರಾಶೆ, ಜಿಗುಪ್ಸೆ, ಸಂಶಯ, ಭಯ ಮುಂತಾದವುಗಳ ಮೂಲಕ ವ್ಯಕ್ತಗೊಂಡು ಬದುಕು ಅಪೂರ್ಣವೆನಿಸಿ ನರಕಮಯವಾಗುವುದು. ಹಾಗಾದರೆ ಈ ಕರ್ಮ ವಿಮೋಚನೆಗೆ ಯಾವುದೇ ಮಾರ್ಗೋಪಾಯವಿಲ್ಲವೇ? ಪಾಲಿಗೆ ಬಂದದ್ದು ಪಂಚಾಮೃತ ಎಂದುಕೊಂಡು ಬಂದದ್ದನ್ನು ಅನುಭವಿಸೋಣ ಎನ್ನುವುದು ಸರಿಯೇ? ನಮ್ಮ ಕರ್ಮಾನುಸಾರದಂತೆ ನಮ್ಮ ಜೀವನ ಎಂದುಕೊಂಡು ಸುಮ್ಮನಿದ್ದು ಬಿಡುವುದೇ? ಖಂಡಿತ ಇಲ್ಲ. ಮನಸ್ಸಿದ್ದಲ್ಲಿ ಮಾರ್ಗವಿದೆ ಎಂಬ ನಾಣ್ಣುಡಿಯಂತೆ ಕರ್ಮ ನಿವಾರಣೆಗಾಗಿಯೇ ವಿಶಿಷ್ಟ ಧ್ಯಾನಗಳಿವೆ. ಅಂತಹ ವಿಶಿಷ್ಟ ಧ್ಯಾನವೇ ಈ ಕರ್ಮ ವಿಮೋಚನಾ ಧ್ಯಾನ. ಈ ಧ್ಯಾನ ಸಾಧನೆಯಿಂದ ನಮ್ಮಲ್ಲಿ ಸಂಚಯವಾಗಿರುವ ಕರ್ಮರೂಪಿ ಕತ್ತಲನ್ನು, ಅಜ್ಞಾನವನ್ನು ಕಳೆದು ಹೊಸ ಭರವಸೆಯ ಹರುಷದ ಜೀವನವನ್ನು ನಡೆಸಲು ಸಾಧ್ಯವಿದೆ. ನೆನಪಿಡಿ, ಬೆಳಕಿನ ಅನುಪಸ್ಥಿತಿಯೇ ಕತ್ತಲು, ಅಜ್ಞಾನದ ಉಪಸ್ಥಿತಿಯೇ ನರಕ. ಈ ಧ್ಯಾನ ಸಾಧನೆಯಲ್ಲಿ ನೀವು ನಿಮ್ಮ ಕಲ್ಪನಾ ಮತ್ತು ಭಾವನಾ ವಿಲಾಸಗಳ ಮೂಲಕ ವಿಶ್ವಗರ್ಭದಲ್ಲಿರುವ ದಿವ್ಯಾಂಶಾತ್ಮಗಳನ್ನು ಹಾಗೂ ಗುರುದೇವತೆಗಳನ್ನು, ಬ್ರಹ್ಮಾಂಡದ ಶ್ರೇಷ್ಠ ಅಂಶಾತ್ಮಗಳನ್ನು ನಿಮ್ಮ ಅಸ್ತಿತ್ವದೊಳಗೆ ದಿವ್ಯ ಬೆಳಕಿನ ರೂಪದಲ್ಲಿ ಪ್ರಾರ್ಥನೆಯ ಮೂಲಕ ಆವಾಹನೆ ಮಾಡಿಕೊಂಡು ನಿಮ್ಮ ಅಸ್ತಿತ್ವದೊಳಗಿನ ಕತ್ತಲು ಅಂದರೆ ಅಜ್ಞಾನರೂಪಿ ಕರ್ಮ ಗಂಟುಗಳು, ಅಡೆತಡೆಗಳು ಮುಂತಾದವುಗಳ ನಿವಾರಣೆಯನ್ನು ನೀವೇ ಮಾಡಿಕೊಳ್ಳಬಹುದು. ಈ ಧ್ಯಾನಾಭ್ಯಾಸವನ್ನು ನೆಲದ ಮೇಲೆ ಶವಾಸನದ ಭಂಗಿಯಲ್ಲಿ ಅಥವಾ ಆರಾಮ ಕುರ್ಚಿಯಲ್ಲಿ ಕುಳಿತು ಮಾಡಬಹುದಾಗಿದೆ. ಧ್ಯಾನಾಭ್ಯಾಸಕ್ಕೆ ಮುನ್ನ ಕೆಲವು ಎಚ್ಚರಿಕೆಗಳನ್ನು ಪಾಲಿಸುವುದು ಒಳಿತು. ಈ ಸಾಧನೆಗಾಗಿ ಏಕಾಂತವಾದ, ನಿಶ್ಶಬ್ದವಿರುವ, ಒಳ್ಳೆಯ ಗಾಳಿ ಹಾಗೂ ಮಂದ ಬೆಳಕಿರುವ ಕೊಠಡಿಯನ್ನು ಆಯ್ಕೆ ಮಾಡಿಕೊಂಡು ನಿಮ್ಮೆಲ್ಲ ಬಾಹ್ಯ ಚಟುವಟಿಕೆಗಳನ್ನು ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಿ ನಿಮ್ಮೀ ಸಾಧನೆಗೆ ಅಗತ್ಯವಿರುವ ಸಮಯವನ್ನು ಹೊಂದಿಸಿಕೊಳ್ಳಿ. ಸಾಧನೆಯ ವೇಳೆಯಲ್ಲಿ ನಿಮ್ಮ
ಮೊಬೈಲ್ ಸ್ವಿಚ್ ಆಫ್ ಆಗಿರಲಿ. ಧ್ಯಾನ ಸಾಧನೆಗೆ ತೊಡಗುವಾಗ ತೀರಾ ಹಸಿವಿರಬಾರದು ಅಥವಾ ಆಗಷ್ಟೇ ಊಟ ಮುಗಿಸಿರಬಾರದು. ಶ್ರವಣ ಸಾಧನ ಅಥವಾ ಹೆಡ್ಫೋನ್ ಬಳಸಿ ಈ ಧ್ವನಿ ಸುರುಳಿಯನ್ನು ಕೇಳುತ್ತಾ ಅಭ್ಯಾಸ ಮಾಡುವುದು ಪರಿಣಾಮಕಾರಿ. ಈ ಅಂಶಗಳನ್ನು ಗಮನದಲ್ಲಿಟ್ಟುಕೊಂಡು ಸಾಧನೆಯನ್ನು ಮಾಡಿದಾಗ ಸಾಧನೆಯ ಫಲ ಬೇಗ ನಿಮ್ಮ ಅನುಭವಕ್ಕೆ ಬರುವುದು. ನಾನೀಗ ವಿವರಿಸಿದ ಈ ಎಲ್ಲ ಅಂಶಗಳನ್ನು ಮನನ ಮಾಡಿಕೊಂಡು ಧ್ಯಾನಾಭ್ಯಾಸಕ್ಕೆ ಸಿದ್ಧರಾಗಿ ನನ್ನ ಸೂಚನೆಗಳನ್ನು ಅನುಸರಿಸುತ್ತಾ ಧ್ಯಾನಾಭ್ಯಾಸವನ್ನು ಮುಂದುವರಿಸಿ ನಿಮ್ಮ ಇಡೀ ದೇಹವನ್ನು ಸಡಿಲವಾಗಿರಿಸಿ ಹಾಯಾದ ವಿಶ್ರಾಂತಿಯನ್ನು ಅನುಭವಿಸುತ್ತಾ ಸಹಜವಾದ ಉಸಿರಾಟಗಳನ್ನು ಮುಂದುವರಿಸಿ ಸಹಜವಾದ ಉಸಿರಾಟಗಳೊಂದಿಗೆ ಹಾಗೆಯೇ ವಿರಮಿಸಿ, ಪೂರ್ಣವಾಗಿ ವಿರಮಿಸಿ. ನಿಮ್ಮ ಹೃನ್ಮನಾತ್ಮ ಶರೀರದಲ್ಲಿ ಸಂಪೂರ್ಣ ವಿಶ್ರಾಂತಿಯನ್ನು, ಆರಾಮವನ್ನು, ಹಗೂರತೆಯನ್ನು ಅನುಭವಿಸುತ್ತಾ ವಿರಮಿಸಿ. ವಿಶ್ರಮಿಸಿ. ರಿಲ್ಯಾಕ್ಸ್, ರಿಲ್ಯಾಕ್ಸ್, ರಿಲ್ಯಾಕ್ಸ್. ನಿಮ್ಮ ಪಾದಗಳಿಂದ ನೆತ್ತಿಯವರೆಗಿನ ಸಮಸ್ತ ಅಂಗಾಂಗಗಳಲ್ಲಿ, ನರನಾಡಿಗಳಲ್ಲಿ, ಅಣು ಅಣುಗಳಲ್ಲಿ, ಕಣ ಕಣಗಳಲ್ಲಿ ವಿಶ್ರಾಂತಿ ಈಗ ಧಾರೆ ಧಾರೆಯಾಗಿ ಹರಿಯುತ್ತಾ ದೇಹವ್ಯಾಪಿಯಾಗಿ ಹರಡುತ್ತಿದೆ ಎಂಬ ಕಲ್ಪನಾ ಭಾವವನ್ನು ತಂದುಕೊಂಡು ವಿಶ್ರಮಿಸಿ. ನಾನೀಗ 20ರಿಂದ 1ರವರೆಗೆ ಹಿಮ್ಮುಖವಾಗಿ ಸಂಖ್ಯೆಗಳನ್ನು ಎಣಿಸುತ್ತೇನೆ. ಒಂದೊಂದು ಕಡಿಮೆಯಾಗುವ ಸಂಖ್ಯೆಯೊಂದಿಗೆ ನೀವು ಇನ್ನೂ ಆಳವಾದ ಗಾಢವಾದ ವಿಶ್ರಾಂತಿಗೆ ಜಾರುತ್ತಿರುವ ಹಾಗೆ ಕಲ್ಪಿಸಿಕೊಳ್ಳುತ್ತಾ ಹೃದಯದಲ್ಲಿ ಅನುಭವಿಸುತ್ತಾ ವಿರಮಿಸಿ. 20 ಆಳವಾದ ವಿಶ್ರಾಂತಿಯೆಡೆಗೆ ನಿಮ್ಮ ಪ್ರಯಾಣ ಸಾಗಿದೆ. 19, 18, 17 ಈ ವಿಶ್ರಾಂತಿಯ ಯಾನದಲ್ಲಿ ಮರದಿಂದ ಉದುರಿದ ಎಲೆ ಗಾಳಿಯಲ್ಲಿ ನಿಧಾನವಾಗಿ ತೇಲುತ್ತಾ ತೇಲುತ್ತಾ ಮೆಲ್ಲನೆ ಕೆಳಸಾಗಿ ಭೂಸ್ಪರ್ಶ ಮಾಡುವ ಹಾಗೆ ಈಗ ನಿಮ್ಮ ಮನಸ್ಸೂ ಕೂಡ ವಿಶ್ರಾಂತಿಯ ಕಡೆ ಸಾಗುತ್ತಿದೆ. 16, 15, 14 ವಿಶ್ರಾಂತಿಯ ಹಾದಿಯಲ್ಲಿ ಕಾಲುವಾಗ ಕ್ರಮಿಸಿದ್ದೀರಿ. ಮೈ ಮನಗಳಲ್ಲೀಗ ಕ್ರಮೇಣ ವಿಶ್ರಾಂತಿಯ ಅನುಭವ ಮೂಡುತ್ತಿದೆ. ಹೀಗೆಯೇ ಅನುಭವಿಸುತ್ತಾ ನಿಮ್ಮ ವಿಶ್ರಾಂತಿಯ ಯಾನವನ್ನು ಮುಂದುವರಿಸಿ. 13, 12, 11 ಸಾಗುತ್ತಾ ಸಾಗುತ್ತಾ ಅರ್ಧ ದಾರಿಯನ್ನು ಕ್ರಮಿಸಿದ್ದೀರಿ. ಮೈ ಮನಗಳಲ್ಲಿ ವಿಶ್ರಾಂತಿಯ ಛಾಯೆ
ಗಾಢವಾಗಿ ಆವರಿಸುತ್ತಿದೆ. 10, 9, 8, 7, 6, 5 ಆಳ ವಿಶ್ರಾಂತಿಯ ಸನಿಹದಲ್ಲಿದ್ದೀರಿ. 4 ಇನ್ನೂ ಹತ್ತಿರ, 3 ಇನ್ನೂ ಸನಿಹ, 2 ಪೂರ್ಣ ಸನಿಹ, 1. ನೀವೀಗ ಆಳವಾದ ಗಾಢವಾದ ವಿಶ್ರಾಂತಿಯಲ್ಲಿ ಹಾಯಾಗಿ ವಿಹರಿಸುತ್ತಿದ್ದೀರಿ. ಹಾಗೆಯೇ ಸ್ವಲ್ಪ ಕಾಲ ವಿರಮಿಸಿ. ನಿಮ್ಮ ಮೈಮನಗಳಲ್ಲೀಗ ಹಾಯಾದ ತಂಪಾದ ವಿಶ್ರಾಂತಿ ಹರಡುತ್ತಿದೆ. ಈ ವಿಶ್ರಾಂತಿಯ ಅನುಭವ ಇಡೀ ದೇಹದಲ್ಲಿ ವ್ಯಾಪಿಸುತ್ತಾ ನಿಮ್ಮ ಅನುಭವಕ್ಕೆ ಕೂಡ ಬರುತ್ತಿದೆ. ಇದೇ ಸುಖದ ಭಾವನೆಯಲ್ಲಿ ಸ್ವಲ್ಪ ಕಾಲ ವಿರಮಿಸಿ, ವಿಶ್ರಮಿಸಿ. ನಿಮ್ಮ ಇಡೀ ದೇಹ ಈಗ ವಿಶ್ರಾಂತಗೊಂಡಿದೆ. ಹಾಗೆಯೇ ನಿಮ್ಮ ಮನಸ್ಸೂ ಸಹ ವಿರಮಿಸಲಿ. ಈಗ ನಿಮ್ಮ ಮನದ ಕಣ್ಣಿಂದ ನಾನು ಹೇಳುವ ಒಂದೊಂದೇ ದೃಶ್ಯಗಳನ್ನು ಕಲ್ಪಿಸಿಕೊಳ್ಳುತ್ತಾ ಹೋಗಿ. ಈ ಕಲ್ಪನೆಯಲ್ಲಿ ನೀವೀಗ ಒಂದು ಸುಂದರವಾದ ಹೂದೋಟದಲ್ಲಿದ್ದೀರಿ ಹಾಗೆ ಕಲ್ಪಿಸಿಕೊಳ್ಳಿ. ನಿಮ್ಮನ್ನ ನೀವು ಒಂದು ಸುಂದರವಾದ ಹೂದೋಟದ ಮಧ್ಯೆ ಇರುವ ಹಾಗೆ ಕಲ್ಪಿಸಿಕೊಂಡು ನೋಡುತ್ತಾ, ಅಲ್ಲಿರುವ ಸುಂದರವಾಗಿ ಅರಳಿರುವ ಪರಿಮಳ ಭರಿತ ಪುಷ್ಪಗಳ ನೋಟ ಹಾಗೂ ಸುವಾಸನೆಯನ್ನ ಆಘ್ರಾಣಿಸುತ್ತಾ, ಈ ನೋಟ ನಿಮ್ಮ ಮನಸ್ಸಿಗೆ ಮುದ ಹಾಗೂ ಆಹ್ಲಾದಕರವಾದ ಅನುಭವವನ್ನು ನೀಡುತ್ತಿದೆ. ನೀವೀಗ ಆ ಸುಂದರವಾದ ಹೂದೋಟದ ಮಧ್ಯೆ ನಡೆಯುತ್ತಾ ಸಾಗಿದ್ದೀರಿ. ನಿಮ್ಮ ಪಾದಗಳ ಕೆಳಗೆ ಮೆತ್ತನೆಯ ಹುಲ್ಲು ಹಾಸಿದೆ. ನಡೆದು ಸಾಗುತ್ತಿರುವ ನಿಮ್ಮ ಪಾದಗಳಿಗೆ ಈ ಹುಲ್ಲು ಹಾಸಿನ ಸ್ಪರ್ಶ ಹಿತವನ್ನು ಉಂಟುಮಾಡುತ್ತಿದೆ. ಹೀಗೆಯೇ ಸಾಗುತ್ತಾ ಸಾಗುತ್ತಾ ನೀವೀಗ ಒಂದು ವಿಸ್ತಾರವಾಗಿ ಬೆಳೆದಿರುವ ತಂಪಾದ ಮರದ ನೆರಳಿನ ಕೆಳಗೆ ಬಂದು ತಲುಪಿದ್ದೀರಿ. ಆ ಮರದ ಕೆಳಗೆ ಒಂದು ಆರಾಮಾಸನವಿದೆ. ನೀವದರ ಮೇಲೆ ಹಾಯಾಗಿ ಮಲಗಿಕೊಂಡು ವಿರಮಿಸುತ್ತಿದ್ದೀರಿ. ವಿರಮಿಸಿ. ಈಗ ನೀವು ಆ ಆರಾಮಾಸನದಲ್ಲಿ ವಿರಮಿಸುತ್ತಿದ್ದೀರಿ. ನಿಮ್ಮ ದೇಹದ ಕಣ್ಣುಗಳು ಮುಚ್ಚಿವೆ. ಮನಸ್ಸಿನ ಕಣ್ಣು ತೆರೆದಿದೆ. ತೆರೆದ ಒಳಮನಸ್ಸಿನ ಕಣ್ಣಿಂದ ನಾನು ಹೇಳುವ ಒಂದೊಂದೇ ದೃಶ್ಯಗಳನ್ನು ಕಲ್ಪಿಸಿಕೊಳ್ಳುತ್ತಾ ಅದನ್ನು ಅನುಭವಿಸುತ್ತಾ ವಿರಮಿಸಿ. ನಾವೀಗ ಈ ವಿಶ್ರಾಂತಿಯ ಮನಸ್ಸಿನ
ಕಣ್ಣಿಂದ ನಮ್ಮ ಸೂಕ್ಷ್ಮ ಶರೀರದೊಳಗಡೆ ದಿವ್ಯಾಂಶಾತ್ಮಗಳನ್ನು ಆವಾಹನೆ ಮಾಡಿಕೊಳ್ಳೋಣ. ಆ ದಿವ್ಯಾಂಶಾತ್ಮಗಳನ್ನು ಕುರಿತು ನಾವೀಗ ಪ್ರಾರ್ಥನೆ ಮಾಡೋಣ. ನನ್ನೊಂದಿಗೆ ನೀವು ಪ್ರಾರ್ಥಿಸಿ. ಮನಸ್ಸಿನಲ್ಲಿ ಈ ರೀತಿ ಹೇಳಿ: ಓ ಬ್ರಹ್ಮಾಂಡದಲ್ಲಿರುವ ಅನಂತ ಕೋಟಿ ದಿವ್ಯಾತ್ಮರೇ, ಧರ್ಮದೇವತೆಗಳೇ, ಗುರುದೇವತೆಗಳೇ, ನಿಮ್ಮೆಲ್ಲರಿಗೂ ನಮೋ ನಮಃ. ದಯಮಾಡಿ ನನ್ನ ಪ್ರಾರ್ಥನೆಯನ್ನು ಮನ್ನಿಸಿ ನೀವು ದಿವ್ಯಾಂಶಾತ್ಮ ಸ್ವರೂಪದಲ್ಲಿ, ಬೆಳಕಿನ ರೂಪದಲ್ಲಿ ನನ್ನ ಅಸ್ತಿತ್ವದಲ್ಲಿ ಬಂದು ನೆಲೆಸಿ ನನ್ನ ಅಂತರಾಳದಲ್ಲಿ ಹುದುಗಿರುವ ಜನ್ಮ ಜನ್ಮಾಂತರಗಳ ಶೇಷ ಅಜ್ಞಾನರೂಪಿ ಕತ್ತಲು, ಕರ್ಮರೂಪಿ ಅಡೆತಡೆಗಳನ್ನು ನಿವಾರಿಸಿ ನನಗೆ ಉಪಕರಿಸಿ, ನನ್ನನ್ನು ಹರಿಸಿ ಆಶೀರ್ವದಿಸಿ. ನನಗಗತ್ಯವಿರುವ ಚಿಕಿತ್ಸೆ ಹಾಗೂ ಮಾರ್ಗದರ್ಶನಗಳನ್ನು ಮಾಡಿ. ಇದು ನನ್ನ ಅಂತರಾಳದ ಹಾಗೂ ಹೃನ್ಮನಾತ್ಮ ಶರೀರದ ಪ್ರಾರ್ಥನೆ. ದಯಮಾಡಿ ನನ್ನ ಪ್ರಾರ್ಥನೆಯನ್ನು ಮನ್ನಿಸಿ ನಿಮ್ಮೆಲ್ಲರ ದಿವ್ಯಾಂಶಾತ್ಮಗಳು ನನ್ನೊಳಗಡೆ ಪ್ರವಹಿಸಲಿ. ಈ ಪ್ರಾರ್ಥನೆಯ ನಂತರ ಮನದ ಕಣ್ಣಲ್ಲಿ ನಿಮ್ಮ ಸಂಪೂರ್ಣ ಅಸ್ತಿತ್ವವನ್ನು ಒಂದು ಸಣ್ಣ ಬ್ರಹ್ಮಾಂಡದಂತೆ ಭಾವಿಸುತ್ತಾ, ಬಾಹ್ಯ ಬ್ರಹ್ಮಾಂಡದಲ್ಲಿರುವ ಎಲ್ಲ ದಿವ್ಯಾಂಶಾತ್ಮಗಳು ನಿಮ್ಮ ಪ್ರಾರ್ಥನೆಯನ್ನು ಮನ್ನಿಸಿ ಒಬ್ಬೊಬ್ಬರಾಗಿ ನಿಮ್ಮ ಅಸ್ತಿತ್ವದೊಳಗೆ ಬೆಳಕಿನ ರೂಪದಲ್ಲಿ ಬಂದು ನೆಲೆಸುತ್ತಿರುವಂತಹ ಕಲ್ಪನಾ ಭಾವವನ್ನು ತಂದುಕೊಳ್ಳಿ. ನಾವೀಗ ಒಬ್ಬೊಬ್ಬರನ್ನೇ ಪ್ರಾರ್ಥನೆಯನ್ನು ಮಾಡೋಣ. ಮೊದಲಿಗೆ ನಮ್ಮ ಪ್ರಾಣದೇವನಾದ ಸೂರ್ಯನಿಗೆ ಅಭಿನಂದನಾ ಪ್ರಾರ್ಥನೆಯನ್ನು ಮಾಡೋಣ. ನನ್ನೊಂದಿಗೆ ನೀವು ಮಾಡಿ. ಓ ಅರ್ಕದೇವಾಯ ನಮಃ. ಓ ಭರ್ಗೋ ದೇವಾಯ ನಮಃ. ಓಂ ಸೂರ್ಯದೇವಾಯ ನಮಃ. ಓ ಸೂರ್ಯದೇವನೇ, ಭೂಮಿಯಲ್ಲಿನ ಸಮಸ್ತ ಚರಾಚರಗಳಲ್ಲಿ ಪ್ರವಹಿಸುವ ಪ್ರಾಣದೇವನೇ, ದಯಮಾಡಿ ನನ್ನ ಅಂತರಾಳದಲ್ಲಿ ನಿನ್ನ ದಿವ್ಯಾಂಶಾತ್ಮ ಸೌಮ್ಯ ಸ್ವರೂಪದೊಂದಿಗೆ ಬಂದು ನೆಲೆಸಿ ನನ್ನನ್ನು ಪಾವನನನ್ನಾಗಿಸು ದೇವ ಎಂದು ಮನದಲ್ಲೇ ಸೂರ್ಯದೇವನ ಸ್ಮರಣೆ ಮಾಡಿ. ನಿಮ್ಮ ಪ್ರಾರ್ಥನೆಗೆ ಓಗೊಟ್ಟು ಸೂರ್ಯದೇವನು ತನ್ನ ದಿವ್ಯ ಚೈತನ್ಯಾಂಶಾತ್ಮ ಸೌಮ್ಯ ಬೆಳಕಿನ ಸ್ವರೂಪದಲ್ಲಿ ನಿಮ್ಮ ಅಸ್ತಿತ್ವದಲ್ಲಿ, ಅಂದರೆ ನಿಮ್ಮ ಹೃನ್ಮನಾತ್ಮ ಶರೀರದಲ್ಲಿ ಬಂದು ನೆಲೆಸುತ್ತಿರುವಂತಹ ಕಲ್ಪನಾ ಭಾವನ್ನೀಗ ತಂದುಕೊಳ್ಳಿ. ಅನುಭವಿಸಿ. ಅನುಭವಿಸುತ್ತಾ ವಿರಮಿಸಿ. ಸೂರ್ಯ ಭಗವಾನನ ದಿವ್ಯಾಂಶಾತ್ಮ ಬೆಳಕಿನ ರೂಪದಲ್ಲಿ ನಿಮ್ಮ ಎರಡು ಹುಬ್ಬುಗಳ ಮಧ್ಯೆ ಇರುವ ಆಜ್ಞಾಚಕ್ರದ ಮೂಲಕ ನಿಮ್ಮ ಹೃನ್ಮನಾತ್ಮ ಶರೀರವನ್ನು ಪ್ರವೇಶಿಸಿ ಇಡೀ ನಿಮ್ಮ ಅಸ್ತಿತ್ವವನ್ನು ಬೆಳಗುತ್ತಾ, ಬೆಳಕಾಗಿಸುತ್ತಾ ಅಲ್ಲಿರುವ ಕರ್ಮರೂಪಿ ಅಜ್ಞಾನದ ಕತ್ತಲೆಯನ್ನು ಕಳೆಯುತ್ತಿದ್ದಾನೆ ಎಂಬ ಕಲ್ಪನಾ ಭಾವವನ್ನು ತಂದುಕೊಂಡು ಹಾಗೆ ಅನುಭವಿಸುತ್ತಾ ವಿರಮಿಸಿ. ಈ ಎಲ್ಲ ದೃಶ್ಯಗಳನ್ನು ನಿಮ್ಮ ಮನದ ಕಣ್ಣಿಂದ ನೋಡಿ ಅನುಭವಿಸಿದ ನಂತರ ಮನದಲ್ಲೇ ಸೂರ್ಯದೇವನಿಗೆ ಧನ್ಯೋಸ್ಮಿ, 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 ಥ್ಯಾಂಕ್ ಯು ಲಾರ್ಡ್,
ಲವ್ ಯು ಲಾರ್ಡ್ ಎಂದು ಧನ್ಯವಾದಗಳನ್ನು ತಿಳಿಸಿ, ಹೀಗೆ ನಿಮ್ಮೊಳಗೆ ಪ್ರವೇಶಿಸಿದ ಸೂರ್ಯದೇವನ ದಿವ್ಯಾಂಶ ಆತ್ಮ ಸೌಮ್ಯ ರೂಪವಾಗಿ ಮತ್ತೊಮ್ಮೆ ನಿಮ್ಮ ಮನದ ಬಾನಂಗಳದಲ್ಲಿ ಉದಯಿಸುತ್ತಾ ತನ್ನ ಬಂಗಾರ ವರ್ಣದ ಮಿರಿಮಿರಿ ಮಿಂಚುವ ಆಯಸ್ಕಾಂತೀಯ ಬೆಳಕಿನ ಕಿರಣಗಳಿಂದ ನಿಮ್ಮ ಹೃನ್ಮನಾತ್ಮ ಶರೀರಗಳನ್ನು ಬೆಳಗುತ್ತಾ ನಿಮ್ಮ ಅಸ್ತಿತ್ವದೊಳಗಿನ ಕತ್ತಲನ್ನು ತೊಲಗಿಸಿ ನಿಮ್ಮ ಅಸ್ತಿತ್ವದೊಳಗೆ ಬೆರಗಿನ ದಿವ್ಯ ಸೊಬಗಿನ ಬೆಳಕನ್ನು ಪಸರಿಸುತ್ತಿದ್ದಾನೆ. ಅನುಭವಿಸಿ. ಈ ದಿವ್ಯಾನುಭಾವದಲ್ಲೇ ಸ್ವಲ್ಪ ಕಾಲ ಹಾಯಾಗಿ ವಿಶ್ರಮಿಸಿ. ನಾವೀಗ ಹುಣ್ಣಿಮೆಯ ಪೂರ್ಣಚಂದ್ರಮನನ್ನು ನಮ್ಮಲ್ಲಿ ಬಂದು ನೆಲೆಸು ಎಂದು ಪ್ರಾರ್ಥಿಸೋಣ. ನೀವು ಸಹ ನನ್ನ ಜೊತೆಯಲ್ಲಿ ಮನಸ್ಸಿನಲ್ಲಿ ಪ್ರಾರ್ಥಿಸಿ. ಓ ಸೋಮದೇವನೇ ನಮೋ ನಮಃ. ಓ ಪೂರ್ಣಚಂದ್ರನೇ ನಮೋ ನಮಃ. ನಾ ನಿಮಗೆ ವಂದಿಸುವೆ, ನಮಸ್ಕರಿಸುವೆ, ಆರಾಧಿಸುವೆ. I love you, I honor you, and I respect you. Please come into my system and shine here, and also continue to shine in the sky. If you come into my system, I think myself, I am blessed, I am honored. Please come and reside in me. ಹೀಗೆ ಪ್ರಾರ್ಥಿಸಿ. ನಿಮ್ಮ ಪ್ರಾರ್ಥನೆಗೆ ಮನಸೋತ ಪೂರ್ಣಚಂದ್ರನು ತನ್ನ ತಂಪಾದ ಕಾಂತೀಯ ಬೆಳಕಿನ ರೂಪದಲ್ಲಿ ನಿಮ್ಮ ಅಸ್ತಿತ್ವದೊಳಗೆ ಬಂದು ನೆಲೆಸುತ್ತಿರುವಂತಹ ಕಲ್ಪನಾ ಭಾವನೆಗಳನ್ನು ತಂದುಕೊಳ್ಳಿ. ಮನಸ್ಸಿನ ಕಣ್ಣಿಂದ ಒಳಹರಿಯುತ್ತಿರುವ ತಂಪಾದ ಚಂದ್ರಮನ ಕಾಂತೀಯ ಬೆಳಕನ್ನು ನೋಡಿ. ಚಂದ್ರನ ದಿವ್ಯಾಂಶಾತ್ಮ ನಿಮ್ಮ ಆಜ್ಞಾಚಕ್ರದ ಮೂಲಕ ಒಳಪ್ರವೇಶಿಸಿ ನಿಮ್ಮ ಮೈಮನಗಳೀಗ ತಂಪಾದ ಕಾಂತೀಯ ಚೈತನ್ಯದ ಬೆಳಕಿಂದ ತುಂಬಿಕೊಳ್ಳುತ್ತಿವೆ. ನಿಮ್ಮೊಳಗೆ ನೀವು ಪೂರ್ಣ ಚಂದ್ರಮನ ಬೆಳಕನ್ನು ಸವಿಯುತ್ತಿದ್ದೀರಿ, ಅನುಭವಿಸುತ್ತಿದ್ದೀರಿ. ಅನುಭವಿಸಿ. ಈ ದಿವ್ಯ ಕಾಂತೀಯ ಬೆಳಕು ನಿಮ್ಮ ಸಂಪೂರ್ಣ ಮನಸ್ಸಿನಲ್ಲಿ ನಿಧಾನವಾಗಿ ವ್ಯಾಪಿಸುತ್ತಾ ಮನಸ್ಸು ಈಗ ವಿಸ್ತಾರವಾಗುತ್ತಿದೆ, ಹಗೂರವಾಗುತ್ತಿದೆ. ಮನದಲ್ಲಿ ನೆಲೆಸಿದ್ದ ಕತ್ತಲು ಅಳಿದು ಅಲ್ಲೀಗ ಹೊಸ ಭರವಸೆಯ ಬೆಳಕು ಮೂಡುತ್ತಿದೆ. ಈ ರೀತಿಯ ಕಲ್ಪನಾ ಭಾವದೊಂದಿಗೆ ಸ್ವಲ್ಪ ಕಾಲ ಹಾಗೆಯೇ ವಿಶ್ರಮಿಸಿ.
ನಾವೀಗ ಮತ್ತೊಮ್ಮೆ ವಿಶ್ರಾಂತಗೊಂಡ ಮನದ ಕಣ್ಣುಗಳಿಂದ ಭೂತಾಯಿಯ ಅಂಶಾತ್ಮ ನಮ್ಮೊಳಗೆ ಬಂದು ನೆಲೆಸಲೆಂದು ಪ್ರಾರ್ಥಿಸೋಣ. ನನ್ನ ಜೊತೆ ನೀವು ಪ್ರಾರ್ಥಿಸಿ. ಓ ವಸುಂಧರಿಯೇ ನಮೋ ನಮಃ, ಸಸ್ಯಶ್ಯಾಮಲಿಯೇ ನಮೋ ನಮಃ. ಓ ಭೂಮಾತೆಯೇ, ನಿಮ್ಮ ದಿವ್ಯಾಂಶ ಹಾಗೂ ನಿಮ್ಮ ಪರಿವಾರಗಳಾದ ಜಲ, ಅಗ್ನಿ, ವಾಯು, ದಿವ್ಯಾಂಶಾತ್ಮಗಳ ಸಮೇತ ನನ್ನ ಅಂತರಾಳದ ಅಸ್ತಿತ್ವದಲ್ಲಿ ಬಂದು ನೆಲೆಸಿ ನನ್ನನ್ನು ಹರಿಸಿ ಆಶೀರ್ವದಿಸಿ. ಹೀಗೆ ಪ್ರಾರ್ಥಿಸಿ. ನಿಮ್ಮ ಪ್ರಾರ್ಥನೆಗೆ ಓಗೊಟ್ಟ ಭೂಮಾತೆ ತನ್ನ ಸಮಸ್ತ ಪರಿವಾರದೊಂದಿಗೆ ದಿವ್ಯ ಆಯುಷ್ಕಾಂತಿಯ ಬೆಳಕಿನ ರೂಪದಲ್ಲಿ ನಿಮ್ಮಲ್ಲಿ ಪ್ರವಹಿಸುತ್ತಾ ನೆಲೆ ನಿಲ್ಲುತ್ತಿರುವಂತಹ ದೃಶ್ಯಾನುಭವಗಳೊಂದಿಗೆ ಹಾಗೆಯೇ ವಿರಮಿಸಿ. ತಾಯಿ ವಸುಂಧರೆಯ ಮೇಲಿನ ಎಲ್ಲ ಔಷಧಿ ವೃಕ್ಷಗಳ ದಿವ್ಯಾಂಶಾತ್ಮಗಳು, ನದಿ, ಸಾಗರ ಹಾಗೂ ಗಿರಿಶಿಖರಗಳ ದಿವ್ಯಾಂಶಗಳ ಸಹಿತವಾಗಿ ನಿಮ್ಮೊಳಗೆ ಪ್ರವಹಿಸುತ್ತಾ ನಿಮ್ಮ ಬದುಕಿನಲ್ಲಿ ಸುಖ, ಶಾಂತಿ, ನೆಮ್ಮದಿ, ಆರೋಗ್ಯ, ಸಮೃದ್ಧಿಗಳ ರೂಪದಲ್ಲಿ ಬಂದು ನೆಲೆಸುತ್ತಿದ್ದಾಳೆ ಎಂಬ ಕಲ್ಪನಾ ಭಾವವನ್ನು ತಂದುಕೊಂಡು ಇದೇ ಭಾವದಲ್ಲಿ ಲೀನರಾಗಿ ಹಾಯಾಗಿ ವಿರಮಿಸಿ. ಭೂಮಾತೆಯ ದಿವ್ಯ ಆಯುಷ್ಕಾಂತಿಯ ಬೆಳಕು ನಿಮ್ಮ ಅಸ್ತಿತ್ವದಲ್ಲಿ, ಬದುಕಿನಲ್ಲಿ ಕ್ಷಮೆ, ದಯೆ, ಸ್ಥಿರತೆ, ದೃಢತೆ, ಸಂಪತ್ತು, ಸಮೃದ್ಧಿ, ವೀರ್ಯ, ಪುಷ್ಟಿ, ಕಾಂತಿ ಹಾಗೂ ಆಯುರಾರೋಗ್ಯಗಳ ರೂಪದಲ್ಲಿ ವೃದ್ಧಿಗೊಂಡು ನಿಮ್ಮ ಬದುಕನ್ನು ಬಂಗಾರವಾಗಿಸಿ ನಿಮ್ಮ ಬಾಳು ಬೆಳಕಾಗುತ್ತಿರುವಂತಹ ಕಲ್ಪನಾ ಭಾವನೆಯನ್ನು ತಂದುಕೊಂಡು ಸ್ವಲ್ಪ ಕಾಲ ಹಾಗೆಯೇ ವಿರಮಿಸಿ, ವಿಶ್ರಮಿಸಿ, ರಿಲ್ಯಾಕ್ಸ್. ನಾವೀಗ ಮತ್ತೊಮ್ಮೆ ನಮ್ಮ ವಿಶ್ರಾಂತಿಯ ಮನದ ಕಣ್ಣಿಂದ ಅಷ್ಟದಿಕ್ಪಾಲಕರನ್ನು ಪ್ರಾರ್ಥನೆ ಮಾಡೋಣ. ಅವರ ದಿವ್ಯಾಂಶಾತ್ಮಗಳು ನಮ್ಮೊಳಗೆ ಬಂದು ನೆಲೆಸಿ ನಮ್ಮ ಬಾಳು ಬೆಳಗಲಿ ಎಂಬಂತಹ ಪ್ರಾರ್ಥನೆಯನ್ನು ನಾವೀಗ ಮಾಡೋಣ. ನೀವು ತಯಾರಾಗಿ. ಓ ವಾಯುದೇವನೇ ನಮೋ ನಮಃ, ವರುಣದೇವನೇ ನಮೋ ನಮಃ, ಅಗ್ನಿದೇವನೇ ನಮೋ ನಮಃ, ಕುಬೇರದೇವನೇ ನಮೋ ನಮಃ, ಯಮದೇವನೇ ನಮೋ ನಮಃ, ನರದೇವನೇ ನಮೋ ನಮಃ, ಈಶಾನದೇವನೇ ನಮೋ ನಮಃ, ನೈಋತ್ಯ ದೇವನೇ ನಮೋ ನಮಃ. ನಿಮ್ಮೆಲ್ಲರಿಗೂ ನನ್ನ ಸಹಸ್ರಾಭಿವಂದನೆಗಳು. ದಯಮಾಡಿ ನಿಮ್ಮೆಲ್ಲರ ಕೃಪಾಶೀರ್ವಾದದ ಬೆಳಕು ನನ್ನ ಮನಗಳಲ್ಲಿ ಬಂದು ನೆಲೆಸಿ ನನ್ನ ಬಾಳನ್ನು ಬೆಳಗಿ. ಹೀಗೆ ಪ್ರಾರ್ಥಿಸಿದ್ದೀರಿ.
ಪ್ರಾರ್ಥಿಸಿ. ನಿಮ್ಮ ಪ್ರಾರ್ಥನೆಗೆ ಸಂತುಷ್ಟಗೊಂಡ ಎಲ್ಲ ಅಷ್ಟದಿಕ್ಪಾಲಕರು ದಿವ್ಯ ಬೆಳಕಿನ ಅಂಶಾತ್ಮ ಸ್ವರೂಪರಾಗಿ ನಿಮ್ಮ ದಿವ್ಯ ಚಕ್ಷುವಿನ ಮೂಲಕ ಒಳಪ್ರವೇಶಿಸಿ ನಿಮ್ಮಲ್ಲಿ ಬಂದು ನೆಲೆಸುತ್ತಿದ್ದಾರೆ ಎಂಬ ಕಲ್ಪನಾಭಾವವನ್ನು ತಂದುಕೊಳ್ಳಿ. ಇವರೆಲ್ಲರ ಆಗಮನದಿಂದ ನಿಮ್ಮ ಭವಿಷ್ಯದ ಬದುಕಿನಲ್ಲಿ ಸಮೃದ್ಧಿ, ಸಂತೃಪ್ತಿ, ಸಮಾಧಾನ, ಕೀರ್ತಿ, ಶೌರ್ಯ, ಪ್ರಗತಿ, ಯಶಸ್ಸು, ಭರವಸೆ, ಆತ್ಮವಿಶ್ವಾಸಗಳು ವೃದ್ಧಿಯಾಗುತ್ತಿವೆ ಎಂಬಂತಹ ಆಶಾಭಾವನೆಯೊಂದಿಗೆ ಹಾಗೆ ವಿರಮಿಸಿ. ಇವರ ಆಗಮನದ ಪ್ರಭಾವದಿಂದ ನಿಮ್ಮ ಪ್ರಾಪಂಚಿಕ ಜೀವನದ ಆಯಾಮಗಳು ಒಂದೊಂದಾಗಿ ವಿಸ್ತರಿಸುತ್ತಾ ನಿಮ್ಮ ಆರ್ಥಿಕ ಕ್ಷೇತ್ರ, ಕೌಟುಂಬಿಕ ಬಾಂಧವ್ಯ, ನಿಮ್ಮ ಸಾಮಾಜಿಕ ಕ್ಷೇತ್ರ, ಸ್ಥಾನಮಾನಗಳು, ಕೀರ್ತಿ ಸಮ್ಮಾನಗಳು ಪ್ರಗತಿಗೊಂಡು ನಿಮ್ಮ ಬದುಕು ಸಮಗ್ರ ವ್ಯಾಪಕತ್ವವನ್ನು ಪಡೆದುಕೊಳ್ಳುತ್ತಿದೆ. ನಿಮ್ಮಲ್ಲಿನ ಸಹನೆ, ಸೈರಣೆಗಳು ಕೂಡ ವೃದ್ಧಿಯಾಗುತ್ತಿವೆ. ಈ ಮೂಲಕ ನೀವು ಸುಮಧುರವಾದ, ಸುಂದರವಾದ ಬದುಕನ್ನು ಸಾಗಿಸುತ್ತಾ ಇದ್ದೀರಿ. ನಿಮ್ಮಲ್ಲೀಗ ಈ ಭರವಸೆ ಮೂಡುತ್ತಿದೆ. ಈ ಭರವಸೆಯ ಆಶಾಭಾವದೊಂದಿಗೆ ಹಾಗೆಯೇ ವಿರಮಿಸಿ. ಹಾಗೆಯೇ ಮನಸ್ಸಿನಲ್ಲಿ ಎಲ್ಲ ಅಷ್ಟದಿಕ್ಪಾಲಕರಿಗೆ ಧನ್ಯೋಸ್ಮಿ, ಧನ್ಯೋಸ್ಮಿ, ಧನ್ಯೋಸ್ಮಿ ಈ ರೀತಿ ಹೇಳಿ ವಿಶ್ರಮಿಸಿ, ವಿರಮಿಸಿ, ರಿಲ್ಯಾಕ್ಸ್. ನಾವೀಗ ಆದಿವೈದ್ಯ ಶಿರೋಮಣಿಯಾದ ಧನ್ವಂತರಿ ದೇವತೆಯನ್ನು ಪ್ರಾರ್ಥಿಸೋಣ. ಹೀಗೆ ಪ್ರಾರ್ಥನೆಯ ಮೂಲಕ ನಮ್ಮ ದೇಹಾರೋಗ್ಯವನ್ನು ಉತ್ತಮಪಡಿಸಿಕೊಳ್ಳೋಣ. ನೀವು ನನ್ನೊಂದಿಗೆ ಪ್ರಾರ್ಥಿಸಿ. ಓ ಧನ್ವಂತರಿಯೇ ನಮೋ ನಮಃ. ಓ ವೈದ್ಯ ಶಿರೋಮಣಿಯೇ ನಮೋ ನಮಃ. ನಿಮಗೆ ನಮ್ಮ ಅನಂತ ಕೋಟಿ ಪ್ರಾರ್ಥನಾ ನಮಸ್ಕಾರಗಳು. ಧನ್ವಂತರಿಯೇ, ನಿಮ್ಮ ದಿವ್ಯಾಂಶಾತ್ಮದ ಬೆಳಕು ನನ್ನ ಮೈಮನಗಳಲ್ಲಿ ಪ್ರವಹಿಸಲಿ. ಅಲ್ಲಿರುವ ಅಜ್ಞಾನರೂಪಿ ಕರ್ಮವ್ಯಾಧಿಗಳನ್ನು, ನೋವುಗಳನ್ನು, ನಂಜುಗಳನ್ನು, ಅಡೆತಡೆಗಳನ್ನು ನಿವಾರಿಸಿ ನನಗೆ ಆರೋಗ್ಯ ಭಾಗ್ಯವನ್ನು ಕರುಣಿಸಿ ನನ್ನನ್ನು ಹರಸಿ ಆಶೀರ್ವದಿಸಿ ಎಂದು ಮನದಲ್ಲೇ ಪ್ರಾರ್ಥಿಸಿ. ನಿಮ್ಮ ಪ್ರಾರ್ಥನೆಗೆ ಓಗೊಟ್ಟ ಧನ್ವಂತರಿ ದೇವತೆಯು ತಾನು ತನ್ನ ಪರಿವಾರವಾದ ಅಶ್ವಿನಿ ದೇವತೆಗಳೊಂದಿಗೆ ದಿವ್ಯ ಚಿಕಿತ್ಸಕ ಬೆಳಕಿನ ರೂಪದಲ್ಲಿ ನಿಮ್ಮ ದೇಹವ್ಯಾಪಿಯಾಗಿ ಪ್ರವಹಿಸುತ್ತಾ
ನಿಮ್ಮ ನರನಾಡಿಗಳಲ್ಲಿ, ಅಣು ಅಣುಗಳಲ್ಲಿ, ಕಣ ಕಣಗಳಲ್ಲಿ, ರಕ್ತ, ಮೂಳೆ, ಮಾಂಸ, ಚರ್ಮಗಳಲ್ಲಿ, ಐಚ್ಛಿಕ ಹಾಗೂ ಅನೈಚ್ಛಿಕ ಶರೀರಗಳಲ್ಲಿ ಸಂಚಯವಾಗಿದ್ದ ಕತ್ತಲರೂಪಿ ಕರ್ಮ ಮಲವನ್ನು ನಿವಾರಿಸಿ ನಿಮ್ಮ ಸಮಸ್ತ ದೇಹಗಳಲ್ಲಿ, ನರನಾಡಿಗಳಲ್ಲಿ ಆರೋಗ್ಯದ, ಸಂತಸದ, ಹಿತಭಾವನೆಯನ್ನು ಉಂಟು ಮಾಡುತ್ತಿರುವಂತಹ ಕಲ್ಪನಾ ದೃಶ್ಯಗಳನ್ನು ಮನದಲ್ಲೇ ಕಾಣುತ್ತಾ ಅದೇ ಭಾವದಲ್ಲಿ ವಿರಮಿಸಿ, ವಿಶ್ರಮಿಸಿ. ಈಗ ನಮ್ಮೊಳಗಿನ ಅರಿವಿನ ಪ್ರಪಂಚವನ್ನು ಇನ್ನೂ ವಿಸ್ತರಿಸಿಕೊಳ್ಳೋಣ. ಮನದ ಕಣ್ಣುಗಳಿಂದ ಜ್ಞಾನದೇವತೆಗಳನ್ನು ಪ್ರಾರ್ಥಿಸೋಣ. ನೀವೂ ಸಹ ಪ್ರಾರ್ಥಿಸಿ. ಓ ಜ್ಞಾನದೇವತೆಗಳೇ ನಮೋ ನಮಃ. ಓ ಗುರುದೇವತೆಗಳೇ ನಮೋ ನಮಃ. ಓ ಪ್ರಣವಸ್ವರೂಪಿಗಳೇ ನಮೋ ನಮಃ. ಓ ಇಷ್ಟದೈವವೇ ನಮೋ ನಮಃ. ತ್ರಿಮೂರ್ತಿಗಳೇ ನಮೋ ನಮಃ. ಆದಿಪರಾಶಕ್ತಿಯೇ ನಮೋ ನಮಃ. ಆದಿಯೋಗಿಗಳೇ ನಮೋ ನಮಃ. ಅರಿವಿನ ದೇವತೆಗಳೇ ನಮೋ ನಮಃ. ಸಿದ್ಧಬುದ್ಧರೇ ನಮೋ ನಮಃ. ಯಕ್ಷಗಂಧರ್ವ ಕಿನ್ನರ ಕಿಂಪುರುಷರೇ ನಮೋ ನಮಃ. ನಿಮ್ಮೆಲ್ಲರಿಗೂ ನನ್ನ ಹೃದಯಾಂತರಾಳದ ಕೋಟಿ ಕೋಟಿ ಪ್ರಣಾಮಗಳು. ನಿಮ್ಮೆಲ್ಲರ ದಿವ್ಯಾಂಶಾತ್ಮ ಸ್ವರೂಪಗಳು ನನ್ನ ಅಸ್ತಿತ್ವದ ಜ್ಞಾನೇಂದ್ರಿಯಗಳಲ್ಲಿ, ಅಂತಃಕರಣಗಳಲ್ಲಿ, ಸ್ಥೂಲ, ಸೂಕ್ಷ್ಮ, ಕಾರಣ, ಮಹಾಕಾರಣ ಶರೀರಗಳಲ್ಲಿ ಬಂದು ನೆಲೆಸಿ ಅಲ್ಲಿ ಹುದುಗಿರಬಹುದಾದಂತಹ ಅಜ್ಞಾನರೂಪಿ ಕತ್ತಲ ಕರ್ಮವನ್ನು ತೊಲಗಿಸಿ ನನ್ನೊಳಗೆ ಅರಿವಿನ ಧರ್ಮವನ್ನು ಪ್ರತಿಷ್ಠಾಪಿಸಿ ನನ್ನ ಅರಿವಿನ ಪ್ರಪಂಚವನ್ನು ವಿಸ್ತರಿಸಿ ನನ್ನನ್ನು ಹರಿಸಿ ಆಶೀರ್ವದಿಸಿ ನನ್ನ ಬದುಕನ್ನು ಪಾವನವಾಗಿಸಿ. ಹೀಗೆ ಪ್ರಾರ್ಥಿಸಿದ್ದೀರಿ. ನಿಮ್ಮ ಪ್ರಾರ್ಥನೆಗೆ ಸ್ಪಂದಿಸಿದ ಈ ಎಲ್ಲ ಜ್ಞಾನದೇವತೆಗಳು ಹಾಗೂ ಗುರುದೇವತೆಗಳು ನಿಮ್ಮ ಇಷ್ಟದೈವದ ಸಮೇತ ನಿಮ್ಮ ಅಂತಃಚಕ್ಷುವಿನ ಮೂಲಕ ಬೆಳಕಿನ ರೂಪದಲ್ಲಿ ಒಳಪ್ರವೇಶಿಸಿ ನಿಮ್ಮ ಜ್ಞಾನೇಂದ್ರಿಯಗಳಲ್ಲಿ, ಬುದ್ಧಿ, ಮನ, ಚಿತ್ತಗಳಲ್ಲಿ ಹಾಗೂ ನಿಮ್ಮ ಸ್ಥೂಲ, ಸೂಕ್ಷ್ಮ, ಕಾರಣ, ಮಹಾಕಾರಣ ಶರೀರಗಳಲ್ಲಿ ಬಂದು ನೆಲೆಸುತ್ತಿರುವಂತಹ ಕಲ್ಪನಾ ಭಾವನೆಗಳನ್ನು ತಂದುಕೊಂಡು ಮನಸ್ಸಿನಲ್ಲೇ ಇಂತಹ ದೃಶ್ಯಗಳನ್ನು ಬೆಳಕಿನ ರೂಪದಲ್ಲಿ ನಿಮ್ಮೊಳಗೆ ಪ್ರವಹಿಸುತ್ತಿರುವ ದೇವತಾ ಸ್ವರೂಪಗಳನ್ನು ನೋಡುತ್ತಾ ಆನಂದದ ಹಿತಭಾವನೆಯನ್ನು ಅನುಭವಿಸುತ್ತಾ ಈ ಸುಖದ ಭಾವನೆಯಲ್ಲಿ ಹಾಗೆಯೇ ಸ್ವಲ್ಪ ಕಾಲ ವಿರಮಿಸಿ, ವಿಶ್ರಮಿಸಿ, ರಿಲ್ಯಾಕ್ಸ್. ನಿಮ್ಮೊಳಗೆ ಇವರೆಲ್ಲರ ಆಗಮನದಿಂದ ನಿಮ್ಮ ಸಂಪೂರ್ಣ ಅಸ್ತಿತ್ವವೇ ನಿಮ್ಮ ಒಡಲೇ ಬಂಗಾರದ ಬೆಳಕಿನ ಅರಮನೆಯಾಗಿದೆ. ವಿಶ್ವಗರ್ಭದಲ್ಲಿರುವ ಬ್ರಹ್ಮಾಂಡದ ಎಲ್ಲ ಬೆಳಕಿನ ಆತ್ಮಗಳು, ಅರಿವಿನಾತ್ಮಗಳು, ಉನ್ನತಾತ್ಮಗಳು, ಗ್ರಹ ನಕ್ಷತ್ರಾದಿಯಾಗಿ ಭೂಮಿ, ಆಕಾಶ ಹಾಗೂ ಎಲ್ಲ ನದಿ ಸಾಗರಗಳು, ಗಿರಿ ಶಿಖರಗಳು, ಸಮಸ್ತ ದಿವ್ಯ ದೇವತೆಗಳು,
ದಿವ್ಯ ಪುರುಷರು, ಜ್ಞಾನದೇವತೆಗಳು, ಗುರುದೇವತೆಗಳು ನಿಮ್ಮ ಒಡಲಿನ ಅಂತರಾಳದಲ್ಲಿ ಬಂದು ನೆಲೆಸಿರುವುದರಿಂದ ಈಗ ನಿಮ್ಮ ಅಸ್ತಿತ್ವವೇ ಹಿರಣ್ಯಗರ್ಭವಾಗಿದೆ. ಈಗ ನೀವು ಯಥಾ ಬ್ರಹ್ಮಾಂಡೇ ತಥಾ ಪಿಂಡಾಂಡೇ ಎಂಬ ರೂಪದಲ್ಲಿ ವ್ಯಾಪಕತ್ವವನ್ನು ಹೊಂದಿದ್ದೀರಿ. ನಿಮ್ಮ ಹೃನ್ಮನಾತ್ಮ ಶರೀರದಿಂದ ಹೊರಹೊಮ್ಮುತ್ತಿರುವ ಬಂಗಾರದ ಭರವಸೆಯ ಬೆಳಕು ನಿಮ್ಮ ಭವ್ಯ ಭವಿಷ್ಯ ಬದುಕಿನ ಎಲ್ಲ ರಂಗಗಳಲ್ಲಿ ಪಸರಿಸುತ್ತಿದೆ. ಇದು ಖುಷಿಯ ಬೆಳಕು, ಋಷಿಯ ಬೆಳಕು, ಜ್ಞಾನದ ಬೆಳಕು, ಸಮೃದ್ಧಿಯ ಬೆಳಕು, ಶಾಂತಿಯ ಸೊಬಗಿನ ಬೆಳಕು, ಆರೋಗ್ಯದ ಬೆಳಕು, ಆನಂದದ ಬೆಳಕು, ಆತ್ಮವಿಶ್ವಾಸದ ಬೆಳಕು, ಪ್ರಗತಿಯ ಬೆಳಕು, ಯಶಸ್ಸಿನ ಬೆಳಕು. ಈಗ ಈ ಎಲ್ಲ ದಿವ್ಯತಮ ಬೆಳಕಿನ ಗುಣಗಳಿಂದ ನೀವು ಕಾಂತಿಪೂರ್ಣರಾಗಿ ಕಂಗೊಳಿಸುತ್ತಾ ಧರ್ಮಬದ್ಧವಾದ ಧಾರ್ಮಿಕ ಜೀವನ, ಅಂದರೆ ಧರ್ಮ, ಅರ್ಥ, ಕಾಮ, ಮೋಕ್ಷಗಳೆಂಬ ಚತುರ್ವಿಧ ಪುರುಷಾರ್ಥಗಳನ್ನು ಅನುಭವಿಸುತ್ತಾ ಶಾಂತಿಪೂರ್ಣ ಆರೋಗ್ಯ ಜೀವನವನ್ನು ನಡೆಸಲು ಸಮರ್ಥರಿದ್ದೀರಿ. ಇಂದಿನಿಂದ ನೀವು ಸಕಾರಾತ್ಮಕ ವ್ಯಕ್ತಿಗಳಾಗಿದ್ದೀರಿ. ನಿಮ್ಮ ಬದುಕು ಸ್ವರ್ಗಮಯ ಹಾಗೂ ಕಾವ್ಯಮಯವಾಗಿದೆ. ನೀವು ಅಂದುಕೊಂಡಿದ್ದೆಲ್ಲ ನಿಮ್ಮ ಬದುಕಿನಲ್ಲಿ ಸೃಷ್ಟಿಯಾಗುತ್ತಿದೆ. ನೀವೀಗ ಪರಿಶುದ್ಧ ಆತ್ಮಸ್ವರೂಪಿಗಳಾಗಿದ್ದೀರಿ. ನಿಮ್ಮ ಒಳ ಹೊರಗೆ ದಿವ್ಯಾಂಶಾತ್ಮದ ಬೆಳಕು ಪಸರಿಸಿದೆ, ತುಂಬಿದೆ, ವ್ಯಾಪಿಸಿದೆ. ಈ ಎಲ್ಲ ದಿವ್ಯಾಂಶಾತ್ಮರ ಸಂಯೋಗ ಸಹಕಾರಗಳು ನಿಮ್ಮ ಜೊತೆ ಸದಾ ಇರುವ ನಂಬಿಕೆ, ವಿಶ್ವಾಸ ಈಗ ನಿಮ್ಮ ಅನುಭವಕ್ಕೆ ಬರುತ್ತಿದೆ. ಈಗ ನಿಮ್ಮ ಹೃನ್ಮನಾತ್ಮ ಶರೀರದಲ್ಲಿ ಹೊಸ ಹುರುಪು, ಹೊಸ ಭರವಸೆ, ಹೊಸ ಚೈತನ್ಯ, ಹೊಸ ಅರಿವು ವ್ಯಾಪಿಸುತ್ತಿದೆ. ನಿಮ್ಮಲ್ಲೀಗ ನಿಮ್ಮ ಭವಿಷ್ಯ ಜೀವನದ ಬಗ್ಗೆ ಸ್ಪಷ್ಟತೆ ಇದೆ, ದೃಢತೆ ಇದೆ. ನಿಮ್ಮಲ್ಲೀಗ ಸ್ಥಿರತೆ, ಸಮರ್ಪಣಾ ಮನೋಭಾವವಿದೆ, ಸಾಧಿಸುವ ಛಲವಿದೆ, ಔದಾರ್ಯದ ಗುಣವಿದೆ, ಕ್ಷಮಾಗುಣವಿದೆ. ನಿಮ್ಮ ಬದುಕಿನಲ್ಲಿ ಈಗ ಶಾಂತಿ, ಸಮೃದ್ಧಿ, ಸಹಬಾಳ್ವೆ, ಸಮಾಧಾನ, ಸಾಮರಸ್ಯ ಹಾಗೂ ದಿವ್ಯತೆಗಳು ನೆಲೆಸಿವೆ. ಈ ಕೃತಾರ್ಥ ಧನ್ಯತಾ ಭಾವದಿಂದ ಹಾಗೆಯೇ ಸ್ವಲ್ಪ ಕಾಲ ವಿರಮಿಸಿ, ವಿಶ್ರಮಿಸಿ, ರಿಲ್ಯಾಕ್ಸ್. ನಾವೀಗ ಈ ವೃದ್ಧಿಸಿದ ಜ್ಞಾನಗುಣಗಳೊಂದಿಗೆ ಹಾಗೂ ಸಮೃದ್ಧಿ ಸಿರಿ ಸಂಪತ್ತಿನ ಅನುಭವಗಳೊಂದಿಗೆ ಆರೋಗ್ಯಪೂರ್ಣರಾಗಿ ಎಚ್ಚರದ ಮನಸ್ಸಿಗೆ ವಾಪಸ್ಸಾಗೋಣ. ಒಮ್ಮೆ ಆಳವಾಗಿ ಉಸಿರನ್ನು ತೆಗೆದುಕೊಳ್ಳಿ. ನಿಧಾನವಾಗಿ ಉಸಿರನ್ನು ಹೊರಹಾಕಿ. ಮತ್ತೊಂದು ಆಳವಾದ ಉಸಿರನ್ನು ತೆಗೆದುಕೊಂಡು ನಿಧಾನವಾಗಿ ಉಸಿರನ್ನು ಹೊರಹಾಕುತ್ತಾ ಮೈ ಮನ ಉಸಿರಾಟಗಳ ಅನುಭವವನ್ನು ನಿಧಾನವಾಗಿ ಅರಿಯುತ್ತಾ